ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೋಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಮತ್ತು ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಡೋವಂಥ ರೆಸಿಪಿ ರಸಗುಲ್ಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಜಾಸ್ತಿ ಏನು ಟೈಮ್ ವೇಸ್ಟ್ ಮಾಡೋದು ಬೇಡ. ಜಸ್ಟ್ 1 ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲಿಗೆ ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಕಾಯಿಸ್ಬಿಟ್ಟು ನಾನು ಲೆಮನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಹಾಲು ಏನು ಒಡೆಯುತ್ತೆ ಒಡೆದಾದ್ಮೇಲೆ ಅದನ್ನು ಸ್ವಲ್ಪ ಹಾಗೆ ಬಾಯ್ಲ್ ಮಾಡಿ ಆ ಪನ್ನೀರ್ ಏನು ಬಿಡುತ್ತೆ ಅದರಲ್ಲಿ ಅದು ಸ್ವಲ್ಪ ಗಟ್ಟಿ ಆಗಬೇಕಲ್ವ, ಇಲ್ಲಾಂದರೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಸೊ ಅದನ್ನು ಒಂದು ವೈಟ್ ಕಲರ್ ಕಾಟನ್ ಬಟ್ಟೆನಲ್ಲಿ ಸೋಸ್ಕೊಂಡು ನೆಕ್ಸ್ಟು ಅದನ್ನು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಫುಲ್ಲು ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡು ಅದನ್ನ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಅಷ್ಟರಲ್ಲಿ ನೀವು ಒಂದು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳಿ. ಸೊ ಏನು ಶುಗರ್ ಸಿರಪ್ ರೆಡಿ ಮಾಡಿರ್ತೀರ ಅದು ಬಾಯ್ಲ್ ಆಗ್ತಾ ಇರಬೇಕು. ಆ ಬಾಯ್ಲ್ ಆಗ್ತಿರೋದಕ್ಕೇ ನೀವು ಪನ್ನೀರ್ ಉಂಡೆ ಏನು ರೆಡಿ ಮಾಡಿದ್ದೀರ ಅದನ್ನು ಅದಕ್ಕೆ ಹಾಕಿ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸಿ. ಇಲ್ಲಿ ನೋಡ್ತಿರ್ಬೋದು ಪನ್ನೀರ್ ಎಲ್ಲ ಬಾಯ್ಲ್ ಆಗಿ ಶುಗರ್ ಸಿರಪ್ಪಲ್ಲಿ. ಸೊ ರಸಗುಲ್ಲ ಅಂತ ಏನು ಹೇಳಿದೆ ರೆಡಿಯಾಗಿದೆ. 1-2 ಕಟ್ಟಾಗಿದೆ. ಅದು ನಾವು ರೌಂಡ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆದರೆ ಆ ಥರ ಆಗುತ್ತೆ.